ಯಾರಾದ್ರೂ ಅಪ್ಪ ಅಮ್ಮ ಇದ್ರೆ ಚೆನ್ನಾಗಿ ನೋಡ್ಕೊಡಿ ಅವ್ರನ್ನ. ನೋಡ್ಕೊಳ್ತೀವಿ ಅಂತ ನಮ್ಗಿಲ್ಲ. ಅವ್ರ ಬಗ್ಗೆ ಒಂದು ಚಿನ್ನ ಒಂದು ಲೇಖನ ಎಲ್ಲರೂ ತಾಳ್ಮೆ ಇದ್ರೆ ಕೇಳೋದು ಹೇಳ್ತೀನಿ. ಅಮ್ಮ, ನಾನಿಟ್ಟಿರೋ ಶೀರ್ಷಿಕೆ ನನ್ನಮ್ಮ. ಅವಳೆಂದರೆ ನನಗೆ ಎಲ್ಲಿಲ್ಲದ ಪ್ರೀತಿ. ಅವಳೇ ನನ್ನ ಆರಾಧ್ಯ ದೈವ. ಅಮ್ಮನೇ ನನ್ನ ಪ್ರಪಂಚವಾಗಿದ್ದಳು. ಅವಳನ್ನು ಬಿಟ್ಟು ಆರುಗಳೆಯೂ ಇರಲು ಆಗುತ್ತಿರಲಿಲ್ಲ. ಕಾಲೇಜು ವ್ಯಾಸಂಗ ಮುಗಿದ ನಂತರ ಅವಳೇ ನನ್ನ ಆಪ್ತ ಗೆಳತಿ. ಯಾವುದೇ ವಿಷಯವಾದರೂ ಅವಳೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದೆ. ನನ್ನ ಕಾಲೇಜು ವ್ಯಾಸಂಗ ಮುಗಿದ 1 ವರ್ಷದಲ್ಲಿಯೇ ಅವಳನ್ನು ಕ್ಯಾನ್ಸರ್ ಎಂಬ ಮಹಾಮಾರಿ ದೇಹವನ್ನು ಹೋಗಿತ್ತು. ಇದರಿಂದ ಅವಳ ಮಾನಸಿಕ ಸ್ಥೈರ್ಯ ಕುಗ್ಗಿ ಹೋಗಿತ್ತು. ಆದರೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಕಿಮೋಥೆರಪಿ ಕೊಡಿಸಿ 1.5 ವರ್ಷದಲ್ಲಿ ಸಹಜ ಸ್ಥಿತಿಗೆ ಮರಳಿದ್ದಳು. ಇದಾದ 3 ವರ್ಷದ ನಂತರ ನಮ್ಮ ಸಂತೋಷಕ್ಕೆ ತಣ್ಣೀರಳಿಸುವಂತೆ ಮತ್ತೊಂದು ಆಘಾತಕರ ಸುದ್ದಿ ಕಾದಿತ್ತು. ಮತ್ತೆ ಆ ಮಹಾಮಾರಿಯ ನಮ್ಮನ ದೇಹದಲ್ಲಿ ಮತ್ತೆ ಚಿಗುರುಡೆಯುತ್ತಿದೆ ಎಂದು. ಈ ವೇಳೆಗಾಗಲೇ ನನಗೆ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ಆ ಸಂಭ್ರಮದಲ್ಲಿ ನನ್ನ ಅಮ್ಮನಿಗೆ ಆ ಮಹಾಮಾರಿ ಮತ್ತೆ ಚಿಗುರಿರುವುದು ನೆನಪಿಲ್ಲದಂತೆ ಮದುವೆಯ ಓಡಾಟದಲ್ಲಿ ತೊಡಗಿಸಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ತಾನೇ ಮುಂದೆ ನಿಂತು ಮಾಡಿದಳು. ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕೆಂದು ಡಾಕ್ಟರ್ ಹೇಳಿದ್ದರು. ಅದನ್ನೂ ಲೆಕ್ಕಿಸದೆ ಮೊದಲು ಮಕ್ಕಳ ಕಾರ್ಯವನ್ನು ಮುಗಿಸಿ ನಂತರ ನೋಡೋಣ ಎಂದಿದ್ದರು. ಮದುವೆಯಾಗಿ 1 ತಿಂಗಳ ನಂತರ ನಾನು ನನ್ನ ಜೊತೆಯಲ್ಲಿ ಅಮ್ಮನನ್ನು ತಂಗಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ತೋರಿಸಿ ಡಾಕ್ಟರ್ ಶಸ್ತ್ರಚಿಕಿತ್ಸೆಗೆ ದಿನ ನಿಗದಿಪಡಿಸಿ ಶಸ್ತ್ರಚಿಕಿತ್ಸೆಯೂ ಆಯಿತು. ನಂತರ ಮನೆಗೆ ಕರೆದುಕೊಂಡು ಬಂದೆ. ನನ್ನಮ್ಮ ಜೊತೆ ಇರುವಷ್ಟು ದಿನ ನಾನು ಪರಾವಲಂಬಿಯಾಗಿ ಎಲ್ಲದಕ್ಕೂ ನನ್ನಮ್ಮನ ಮಾರ್ಗದರ್ಶನ ಕೇಳುತ್ತಿದ್ದೆ. ಆಗ ನನ್ನಮ್ಮ ನನಗೆ ಯಾವಾಗಲೂ ಹೇಳುತ್ತಿದ್ದುದು, ನಾನಿರುವವರೆಗೆ ಅಷ್ಟೇ, ದಿನ ಹಾರಾಟ ಚೀರಾಟ ಕೋಪ ಎಲ್ಲ. ನಾನಿಲ್ಲದಿದ್ದರೆ ನಿನಗೆ ತಿಳಿಯುತ್ತದೆ, ನಿನ್ನ ಬಾಳು ನಾಯಿಗೂ ಕೀಳು ಎಂದು. ಆಗ ನನಗದು ಅರ್ಥವಾಗಲಿಲ್ಲ. ಈಗ ಅವಳಿಲ್ಲ. ಈಗ ನನಗೆ ಅವಳು ಹೇಳಿದ ಪ್ರತಿಯೊಂದು ಮಾತು ಅರ್ಥವಾಗುತ್ತಿದೆ. ಆಗ ನನಗೆ ನನ್ನಮ್ಮ ಯಾಕೆ ಹೀಗಾಡುತ್ತಾಳೆ ಎಂದು ಕೋಪ ಬರುತ್ತಿತ್ತು. ಅವಳು ಬುದ್ಧಿ ಮಾತನ್ನು ಹೇಳಿದರೂ ನನಗದು ಬೈದ ಹಾಗೆ ಕೋಪಿಸಿಕೊಳ್ಳುತ್ತಿದ್ದೆ. ಆದರೆ ಈಗ ನನ್ನ ಕೋಪ ಯಾರ ಮೇಲೆ ತೋರಿಸಿದೆ? ನಾನು ಕೋಪಿಸಿಕೊಂಡರೂ ಯಾರು ಕೇಳುವರು? ದೇವರು ಇಷ್ಟು ಬೇಗ ಯಾಕೆ ನನ್ನ ಅಮ್ಮನನ್ನು ನಮ್ಮಿಂದ ದೂರ ಮಾಡಿದ? ಆ ಕಾರಣಕ್ಕೆ ಅವನಿಗೆ ನನ್ನ ಶಾಪವಿರಲಿ. ಗಂಡ, ಅತ್ತೆ, ಮಾವ, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ ಯಾರಿದ್ದರೆ ಯಾರಿಗೂ ಅರ್ಥವಾಗದು ಈ ನೋವು. ಅದು ಕಳೆದುಕೊಂಡವರಿಗೆ ಗೊತ್ತು. ಯಾರಿದ್ದರೂ ಸಮಾಧಾನ ಸಾಂತ್ವನ ನೀಡಬಹುದಷ್ಟೇ. ತಾಯಿಯ ಸ್ಥಾನವನ್ನು ತುಂಬಲು ನರಮನುಷ್ಯನಿಗಲ್ಲ, ಆ ದೇವರಿಗಲೂ ಸಾಧ್ಯವಿಲ್ಲ. ನನಗೆ ಬುದ್ಧಿ ತಿಳಿದಾಗಿನಿಂದ ಎದ್ದು ಕೈತುತ್ತು ತಿನಿಸದ ಅಮ್ಮ ನನ್ನ ಮದುವೆಯ ದಿನದಂದು ತಿನಿಸಿದ ಮೊದಲನೇ ಮತ್ತು ಅದೇ ಕೊನೆಯ ಕೈತುತ್ತು. ನನ್ನ ಮದುವೆಯ ನಂತರದ 3.5 ತಿಂಗಳು ಮಾತ್ರ ಅಮ್ಮ ನಮ್ಮ ಜೊತೆ ಇದ್ದರು. ಆದರೆ ಆ 3 ತಿಂಗಳು ಬರೀ ನೋವು, ಕಷ್ಟ, ದುಃಖದ ದಿನಗಳೇ ಆಗಿದ್ದವು. ಈಗಲೂ ನನ್ನ ತಂಗಿ ಮತ್ತು ಅಪ್ಪನನ್ನು ನೆನೆದಾಗ ದುಃಖ ಉಮ್ಮಳಿಸಿ ಬರುತ್ತದೆ. ಒಂದು ಜೂನ್ 15, 2016 ರಾತ್ರಿ 9:35. ನನ್ನ ಬಾಳಿನ ಅತಿ ಭಯಂಕರ ಕರಾಳ ರಾತ್ರಿ. ನನ್ನ ಪಾಲಿಗೆ ನನ್ನ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ಕರಿಯಾದ ರಕ್ತ ಕಣ್ಣೀರಿನ ರಾತ್ರಿ. ಆ ರಾತ್ರಿ ನಮಗೆ ಅಮ್ಮನ ಸಾವಿನ ಸುದ್ದಿಯನ್ನು ಅರಗಿಸಿಕೊಳ್ಳಲಾಗದೆ ಡಾಕ್ಟರ್ಗೆ ಕೇಳಿದೆ, ಡಾಕ್ಟರ್, ಅಮ್ಮ ಉಸಿರಾಡ್ತಾ ಇಲ್ಲ, ಏನಾಯ್ತು ಎಂದೆ. ಡಾಕ್ಟರ್ ಹೇಳಿದರು, ಅಮ್ಮ ಇನ್ನಿಲ್ಲಮ್ಮ ಎಂದು. ಆ ಆಘಾತದಿಂದ ನನಗೆ ನಿಂತ ನೆಲ ಕೊಸಿದಂತಾಯಿ. ಎದೆ ಬಗೆದುಕೊಳ್ಳುವಷ್ಟು ನೋವು, ಕೊರಳು ಕತ್ತರಿಸಿದಷ್ಟು, ಹೃದಯವನ್ನು ಯಾರೋ ಹಿಂಡಿದಷ್ಟು, ಹೇಳಲಾಗದಷ್ಟು ಒದ್ದಾಟ, ನೋವು, ತಳಮಳ, ಕೈಕಾಲುಗಳಲ್ಲಿ ನಿಶಕ್ತಿ, ಬಾಯಿಂದ ಮಾತು ಹೊರಡಲಿಲ್ಲ. ಕಣ್ಣೀರು ಮಾತ್ರ ಧಾರಾಕಾರವಾಗಿ ಸುರಿಯುತ್ತಿತ್ತು.
ಇಲ್ಲ ಅಂತ ಕೊರಗಬೇಡಿ ಅಂತ ಹೇಳಿದಂತೆ ಆ ಕಣ್ಣಿನಲ್ಲಿ ನನಗೆ ಭಾಸವಾಯಿತು. ಅಮ್ಮನ ನೆನಪು ಮನಸ್ಸು ನೆನೆದಾಕ್ಷಣ ಕಣ್ಣಂಚಲ್ಲಿ ತಾನಾಗಿ ಮೂಡಿತು ದೇವ. ಏನಿ ಭಾವ ಅಮ್ಮ ಎಂಬ ಪದದಲ್ಲಿ ಏನಿದೆ? ನೆನಪು ಬಂದಾಕ್ಷಣ ಅಮ್ಮನ ಚಿತ್ರ ಕಣ್ಣಲ್ಲಿ ತುಂಬಿ ಕಣ್ಣಂಚಲ್ಲಿ ತೊಟ್ಟಿಕ್ಕಿತು ಬಿಸಿ ಕಣ್ಣೀರು. ಅವಳಿದ್ದಾಗಲೂ ಅಷ್ಟೇ, ಒಂದು ಕ್ಷಣ ಆಗಲಿದರೂ ಮನ ತಮಕಿಸುತ್ತಿತ್ತು. ಒಂದು ಕ್ಷಣ ಕಾಣದಿದ್ದರೂ ಎಲ್ಲಿ ಹೋದಳೆಂದು ಅವಳು ಬರುವ ದಾರಿಯನ್ನ ಎದುರು ನೋಡುತ್ತಿದ್ದೆ. ಬಂದಾಕ್ಷಣ ಮನಕ್ಕೆ ಸಂತಸ. ಅವಳೊಳಗೆ ಅರಿವಿನ ಗುರುವು. ದಿನವೂ ಅವಳನ್ನು ಕೇಳುವೆ, ಏನು ಮಾಡಲಿ ಏನು ಮಾಡಲಿ. ಅವಳಿಗೆ ಹೇಳುವಳು, ನಾನಿಲ್ಲವಾದರೆ ಏನು ಮಾಡುವೆ, ಯಾರ ಕೇಳುವೆ ಎಂದು. ಕೊನೆಗೂ ಅವಳಂದ ಹಾಗೆ ಆಯಿತು. ಅವಳೇ ಗೆದ್ದಳು. ವಿಧಿಯು ಅವಳ ಮಾತಿಗೆ ಹೊಸ್ತುರಿತು. ಅಂದು ಅವಳನ್ನು ನಮ್ಮ ದೂರ ಮಾಡಿತು. ಈಗ ನಾನೇನು ಮಾಡಲಿ ತಿಳಿಯುತ್ತಿಲ್ಲ ನನಗೆ. ಹೇಳುವವರಾರು, ನನ್ನ ಗೋಳು ಕೇಳುವವರಾರು, ಯಾರ ಬಳಿಯಲ್ಲಿ ಮನೆಗೆ ಅಮ್ಮನ ಕಾಳಜಿ ಅವರಿಗೇನು ಗೊತ್ತು? ನಮ್ಮ ನಗುವ ಮುಖ ಮಾಡದ ಹಿಂದಿನ ಆಸರೆ ಮುಖ, ನೋವು ದುಃಖ ದುರ್ಮಾನ. ನನ್ನ ತಾಯಿ ಸತ್ತ 3 ತಿಂಗಳ ನಂತರ ನಾನು ತಾಯಿಯಾಗುವ ಭಾಗ್ಯ ಬಂದಿದೆ. ದೇವರಿಗೆ ನನ್ನ ಮೊರೆ ಕೇಳಿದರೆ ಅವಳೇ ನನ್ನ ಕಲ್ಲನಾಗಿ ಜನಿಸಿ ಬರಲಿ. ನಾನು ತಾಯಿಯಾಗುವ ವಿಷಯ ತಿಳಿದಾಗಿಯಿಂದ ನನ್ನ ತಾಯಿಯ ನೆನಪು ನನಗೆ ಸದಾ ಕಾಡುತ್ತದೆ. ಒಂಟಿಯಾಗಿದ್ದಾಗ ಅತಿಯಾಗಿ ಕಾಡಿ ಈ ಸಮಯದಲ್ಲಿ ನನ್ನ ಅಮ್ಮ ಎಲ್ಲಿದ್ದರು? ನನ್ನನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಳು? ನನಗೆ ಏನೇನು ಮಾಡುತ್ತಿದ್ದಳು? ನನ್ನ ತಾಯಿಯಾಗುವ ಸುಖವನ್ನು ನನ್ನ ತಾಯಿಯ ಹತ್ತಿರ ಹೇಳಬೇಕು. ಅವಳ ಹರಕೆ ಆರೈಕೆಗಳು ಹೇಗಿರುತ್ತಿದ್ದವು ಎಂದು ನೋಡಲು ಅವಳು ನಮ್ಮ ಜೊತೆ ಇಲ್ಲದೆ ನನಗೆ ದುಃಖದ ಕಟ್ಟೆಯೊಳದು ಮನಸ್ಸು ಭಾರವಾಗುತ್ತದೆ. ನನಗೆ ನಾನೇ ಸಮಾಧಾನ ತಂದುಕೊಳ್ಳುತ್ತೀನಿ. ಅವರೊಂದಿಗೆ ಫೋನಿನಲ್ಲಿ ಸಮಾಧಾನ